ರಸ್ತೆ ಅನ್ನೋದು ಇನ್ನೂ ನಮಗೆ ಬಂದಿಲ್ಲ. ಅಷ್ಟು ದೂರ ಇದೆ ಫ್ರೆಂಡ್ಸ್. ವಿಚಾರ ಯಾಕೆ ಬರಬೇಕು ಇಷ್ಟು ದೂರ? ಯಾಕೆ ಹಣೆ ಬಾರ ಬಂದಿದ್ದು ಏನು ನಾ ಹೇಳೋದು ಅಷ್ಟು ದೂರ ಯಾಕೆ ಹೋಗ್ಬೇಕು ಅಲ್ಲೇ. ಹಾಯ್ ಗೈಸ್, ನಾನು ಅಷ್ಟು ಅರ್ಲಿ ಮಾರ್ನಿಂಗ್ ನಾವು ವಿಡಿಯೋ ಯಾಕೆ ಚಾಲು ಮಾಡೀನಿ ಅಂದರೆ ಬ್ಲಾಗ್ ಯಾಕೆ ಚಾಲು ಮಾಡೋಕತ್ತಂದರೆ ನಾನು ವಿಡಿಯೋಗಳು ಮಾಡೋಕ್ಕಾಗಿಲ್ಲ. ಸೊ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಪದೇ ಪದೇ ಅದೇ ಹೇಳಕತ್ತೀನಿ, ಮಾಡೋಕ್ಕಾಗ್ತಿಲ್ಲ ಅಂದರೆ. ಸೊ ನೀವು ಹೇಳ್ತಿರ್ಬೋದು ಮಾಡೋಕ್ಕಾಗ್ತಿಲ್ಲ ಅಂದರೆ ಮತ್ತು ಯಾಕೆ ಹೇಳ್ತೀವಿ ಯಾಕೆ ಮಾಡ್ತೀವಿ ಅಂತ ಹೇಳ್ತಿರ್ಬೋದು. ಯಾಕಪ್ಪ ಅಂದರೆ ಪರಿಸ್ಥಿತಿ ಹಂಗಿರ್ತದೆ ಮತ್ತು ಟೈಮ್ ಹಂಗಿರ್ತದೆ, ಸಿಚುವೇಶನ್ ಹಂಗಿರ್ತವೆ. ಏನಪ್ಪ ಅಂದರೆ ಟೈಮ್ ಕೊಟ್ಟಾಗ ಏನಪ್ಪ ಅಂದರೆ ಅಷ್ಟು ಹಂಗೆ ಫುಲ್ ವೀಡಿಯೋ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಟೈಮ್ ಸಿಕ್ಕಾಗ ಏನಪ್ಪ ಅಂದರೆ ನಾನು ಶಾರ್ಟ್ ವೀಡಿಯೋ ಮಾಡಿರ್ತೀನಿ ಮತ್ತು ಯೂಟ್ಯೂಬಿಗೆ, ವಾಟ್ಸಪ್, ಫೇಸ್ಬುಕ್ಗೆ ಮತ್ತು ಇನ್ಸ್ಟಾಗ್ರಾಮಿಗೆ ಏನಪ್ಪ ಅಪ್ಲೋಡ್ ಮಾಡಿರ್ತೀನಿ. ನೋಡಿರ್ಬೋದು ನೀವು, ದಯವಿಟ್ಟು ಯಾರು ನೋಡಿಲ್ಲ ನೋಡಿರಿ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಸೊ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅಷ್ಟು ಅರ್ಲಿ ಮಾರ್ನಿಂಗ್ ನಾನು ಬ್ಲಾಗ್ ಯಾಕೆ ಚಾಲು ಮಾಡೋಕತ್ತಂದರೆ ತೋರಿಸ್ತೀನಿ ಫ್ರೆಂಡ್ಸ್ ಏನಂತ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಏನಪ್ಪ ಅಂದರೆ ಇದು ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಎದಕ್ಕೆ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಅಂದರೆ ನೋಡಿ ಫ್ರೆಂಡ್ಸ್, ನಾವು ಬಿಜಾಪುರಿಗೆ ಬಾಯ್ ಹೇಳಕತ್ತೀವಿ ಫ್ರೆಂಡ್ಸ್. ಬಿಜಾಪುರಿಗೆ ಬಾಯ್ ಯಾಕೆ ಹೇಳಕತ್ತೀವಿ ಅಂತ ಕೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ನಾವು ಬಿಜಾಪುರ ಬಿಟ್ಟು ಹೊಂಟಿದ್ದೀವಿ ಫ್ರೆಂಡ್ಸ್. ಹಾಗಾಗಿ ಏನಪ್ಪ ಅದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಮತ್ತು ಮೇಡಮ್ ಅವ್ರು ಕೂಡ ರೆಡಿ ಆಗ್ಯಾರ. ಸೊ ಅಲ್ಲಿ ಮಾಡಿ ಏನಪ್ಪ ನಾವು ರೆಡಿಯಾಗಿ ಕುಂತೀವಿ ಫ್ರೆಂಡ್ಸ್. ಈಗೇನಪ್ಪ ನಾವು ಹೊಂಟಿದ್ದೀವಿ. ಎಲ್ಲಿ ಹೊಂಟಿವಪ್ಪ ಅಂದರೆ ಹೇಳಬೇಕಂದ್ರೆ ನಾವು ಮಹಾರಾಷ್ಟ್ರ ಹೊಂಟಿವಿ ಫ್ರೆಂಡ್ಸ್. ಮಹಾರಾಷ್ಟ್ರ ಏನಪ್ಪ ಅಂದರೆ ಒಂದು ವಿಶೇಷ ಕಾರ್ಯಕ್ರಮನೂ ಅದ. ಸೊ ಅದರ ಬಗ್ಗೆ ಏನಪ್ಪ ಅಂದರೆ ಶಾಪಿಂಗ್ ವಿತ್ ಏನಪ್ಪ ಅಂದರೆ ಎಲ್ಲ ಅಡ್ಡಾಡೋದು ತಿರುಗಾಡೋದು ಭಾಳ ಆಗಿತ್ತು. ಸೊ ಸ್ವತಃ ನಮ್ಮ ಸೆಲ್ಫ್ ಶಾಪಿಂಗ್ ಮಾಡೋಕ್ಕೆ ನಮಗೆ ಟೈಮ್ ಸಿಕ್ಕಿರಲಿಲ್ಲ. ಅಷ್ಟು ಗಡ್ಬಡಲ್ಲಿ ಶಾಪಿಂಗ್ ಮಾಡಿದ್ವಿ, ಗಡ್ಬಡೆಲ್ಲ ಕೆಲಸ ಆಗ್ಯಾವ. ಬಟ್ ನೀಟಾಗಿ ಆಗ್ಯದಾವ, ಏನು ಬೇಕಾಗಿದ್ದು ಎಲ್ಲ ಸಿಕ್ಕಿದ್ದಾವೆ ಫ್ರೆಂಡ್ಸ್. ಸೊ ಎಲ್ಲನೂ ಮಾಡಿದ್ವಿ ಫ್ರೆಂಡ್ಸ್. ಈಗೇನಪ್ಪ ನಾವು ಬೆಳಗ್ಗೆ 7 ಗಂಟೆಗೆ ಬಸ್ ಇದೆ ಫ್ರೆಂಡ್ಸ್ ಮಹಾರಾಷ್ಟ್ರಿಗೆ, ಅಲ್ಲಿ ಹೊಂಟಿವಿ ಫ್ರೆಂಡ್ಸ್. ಇದು ಕೂಡ ಏನಪ್ಪ ನಾವು ರೆಡಿ ಇದು ಮಾಡಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದೆವು. ಇವೇನಪ್ಪ ಅಂದ್ರೆ ರೊಟ್ಟಿ ಅದಾವೆ ಫ್ರೆಂಡ್ಸ್. ರೊಟ್ಟಿ ಏನಪ್ಪ ಅಂದರೆ ಅಲ್ಲಿ ತರಿಸಿದ ಫ್ರೆಂಡ್ಸ್, ಅಲ್ಲಿ ತೊಗೊಂಡೊಂಟಿದ್ದೀವಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಶೇಷ ಬ್ಲಾಗ್ ಅದನ್ನು ತೋರಿಸಿ ಫ್ರೆಂಡ್ಸ್. ವಿಶೇಷ ಬ್ಲಾಗ್ ಅಂತ ಮುಂದೆ ನಾವು ಜರ್ನಿ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಮೈ ಬಿ 200 ಸಮಥಿಂಗ್ ಕಿಲೋಮೀಟರ್ಸ್ನ ಜರ್ನಿ ಮಾಡಕತ್ತೀವಿ. ನೋಡಮಂತ ಫ್ರೆಂಡ್ಸ್ ಯಾವ ರೀತಿ ಜರ್ನಿ ಇರುತ್ತೆ, ಕಂಟಿನ್ಯೂ ಮಾಡಿ ಅದ್ಭುತವಾಗಿ ವ್ಯೂಸ್ಗಳು ಇರ್ತಾವೆ, ತೋರಿಸ್ತಾ ಇರ್ತೀನಿ ನಿಮಗೆ. ನೋಡಮಂತ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೊಮ್ಮೆ ಏನಪ್ಪ ಅಂದರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಇದ್ದೀವಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಅಂಥ ವಿಡಿಯೋಗಳು ಏನಪ್ಪ ಇನ್ನು ಮುಂದೆ ಏನಪ್ಪ ವಿಡಿಯೋಗಳು ಸ್ವಲ್ಪ ಒಳ್ಳೆಯ ವಿಡಿಯೋಗಳು ಬರೋದವ. ಸೊ ಯಾಕಪ್ಪ ಅಂದರೆ ನಾವು ಒಂದು ಕಾರ್ಯಕ್ರಮ ಹೊಂಟಿವಿ. ಆ ಕಾರ್ಯಕ್ರಮದ ಏನಪ್ಪ ಅಂದರೆ ಅದ್ಭುತ ವಿಡಿಯೋಗಳನ್ನು ಮಾಡ್ತೀನಿ ಫ್ರೆಂಡ್ಸ್. ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಫ್ರೆಂಡ್ಸ್. ನೀವು ನೋಡೋಮಂತ್ರಿ. ಹಾಗಾಗಿ ನೀವೆಲ್ಲ ವಿಡಿಯೋಗಳು ನೋಡಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿದೆ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ನಿಮಗೆ ಮುಂದೆ ಏನಪ್ಪ ಅಂದರೆ ವಿಡಿಯೋವನ್ನು ಯಾವ ರೀತಿಯನ್ನು ಹೋಗ್ತಿರ್ತೀವಿ ಮತ್ತು ಯಾವ ವ್ಯೂಗಳು ಹೆಂಗಿರ್ತವೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್. ಹೊಂಟೇವಿ ಏನದ ಸ್ಟ್ರೈಕ್ ಅದ ಬಿಜಾಪುರದಿಂದ ನಾವು ಹೊಂಟಿದ್ದೀವಿ, ರತ್ನಗಿರಿ ಹೊಂಟಿದ್ದೀವಿ ಫ್ರೆಂಡ್ಸ್. ಬಟ್ ಏನು ಮಾಡ್ತಾರೆ ಸ್ಟ್ರೈಕ್ ಅದಂತ ನೋಡ್ಬೇಕು. ಹೇಳ್ತಾನೆ ಹೋಗ್ತೀವಿ, ಏನು ಗೊತ್ತಿಲ್ಲ, ಸುಮ್ಮನೆ ಹೊಂಟಿವಿ, ಏನೇನಾಗುತ್ತೆ ನೋಡ್ಬೇಕು ಫ್ರೆಂಡ್ಸ್.
ಹಾಯ್ ಗಾಯ್ಸ್, ನಾವು ಈಗ ಜಸ್ಟ್ ಬಸ್ಸಿಗೆ ಬಂದು ಇಳಿದೀವಿ. ಯಾಕೆ ಇಳಿದೀವಪ್ಪ ಅಂತ ಇಲ್ಲಿ ನಾಷ್ಟ ಮಾಡ್ಸೋಕೇನಪ್ಪ ಅಂತ ಬಸ್ ನಿಲ್ಸ್ಯಾರ. ನೋಡ್ಬೇಕು ಫ್ರೆಂಡ್ಸ್ ಮುಂದೆ. ಈಗಂತೂ ನಾಷ್ಟ ಮಾಡೀವಿ. ಇಲ್ಲಿ ಅಂತೂ ಅಷ್ಟು ಸರಿಯಾಗಿ ನಾಷ್ಟ ಇರಲಿಲ್ಲ, ಯಾಕಂದ್ರೆ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಸ್ವಲ್ಪ ತಿಂದೀವಿ ಮತ್ತು ವಾಟರ್ ಬಾಲ್ ತೊಗೊಂಡಿವಿ ಫ್ರೆಂಡ್ಸ್. ನೋಡ್ಬೇಕು ಫ್ರೆಂಡ್ಸ್, ಮುಂದೆ ದಾರಿ ಅಂತೂ ಬಂದದ ಅಂತ ಹೇಳಕತ್ತಾರೆ. ನೋಡ್ಬೇಕು ಫ್ರೆಂಡ್ಸ್ ಏನೇನಾಗುತ್ತಂತ. ಅದೇನು ರೈತರ ಕಬ್ಬಿಂದ ಬೆಲೆಗೋಸ್ಕರ ಏನಪ್ಪ ಅಂದರೆ ಸ್ಟ್ರೈಕ್ ನಡೆದದ ಬೆಳಗಾವಿನಲ್ಲಿ. 4 ದಿನ ಆಯ್ತು ನಡೆದದ, ಬಟ್ ಅದಕ್ಕೇನಪ್ಪ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಫುಲ್ ಏನಪ್ಪ ಸ್ಟ್ರೈಕ್ ಮಾಡಿದ್ದಾರೆ, ರಸ್ತೆ ಎಲ್ಲ ಫುಲ್ ಬಂದ್ ಮಾಡಿದ್ದಾರೆ ಅಂತ. ನಾವಂತೂ ಹೋಗ್ಬೇಕು ಫ್ರೆಂಡ್ಸ್ ಕೊಲ್ಲಾಪುರಿಗೆ. ನೋಡ್ಬೇಕು ಏನೇನಾಗ್ತದೆ, ನೋಡೋಣ ಫ್ರೆಂಡ್ಸ್. ರೆಡಿ ಫ್ರೆಂಡ್ಸ್, ನಿಮ್ಗೆ ತೋರಿಸಿ ಮಾಡಿ.
ಅವರ್ ಜರ್ನಿ ನಾವು 13 ಅವರ್ಸ್ ಆಯ್ತು ಫ್ರೆಂಡ್ಸ್ ಮಾಡಕ್ಕೆ. ಇದೇ ಮನುಷ್ಯ ನೋಡ್ರಿ ಫ್ರೆಂಡ್ಸ್, ಎಷ್ಟು ದೂರ ತಗೊಂಡು ಬಂದ ನನಗೆ. ರೇನಿ ಸೀಸನ್ ಗಟ್ಲೆ बंद करूं? ನೋಡಿ ಫ್ರೆಂಡ್ಸ್, ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದೀವಿ ಮನೆಗೆ. ಇನ್ನು ಇವರು ತವರ ಮನೆ ಅನ್ನೋದು ಇನ್ನೂ ನಮಗೆ ಬಂದಿಲ್ಲ, ಅಷ್ಟು ದೂರ ಐತೆ ಫ್ರೆಂಡ್ಸ್. ವಿಚಾರ ಯಾಕೆ ಬರಬೇಕು ಇಷ್ಟು ದೂರ? ಯಾಕೆ ಹಳೆ ಮಾಡ ಬಂದಿದ್ದೀವಿ ಏನು ಮಾಡ್ತಾರೆ? ನಾ ಹೇಳೋದು ಅಷ್ಟು ದೂರ ಯಾಕೆ ಹೋಗ್ಬೇಕು? ಅಲ್ಲೇ ಯಾರು ಬಂದರು? ಮಾಡೋದು ಮತ್ತೆ ಫ್ರೆಂಡ್ಸ್, ಬೆಳಗಿಂದ ಏನಿಲ್ಲ ಆ್ಯಕ್ಚುಲಿ ಊಟನೂ ಇಲ್ಲ ಫ್ರೆಂಡ್ಸ. ಕೊಲ್ಲಾಪುರಲ್ಲಿ 2 ವಡಾಪಾವ್ ತೊಗೊಂಡು 25 ರೂಪಾಯಿ ಒಂದು ಹೇಳಿ 50 ರೂಪಾಯಿ ತೊಗೊಂಡಾರ. ಮತ್ತು ಮಲ್ಕಾಪುರಿಗೆ ಒಂದು ಚಾಟ್ ಕುಡಿ ಫ್ರೆಂಡ್ಸ್, ಇನ್ನೂ ರೀಚ್ ಆಗಿಲ್ಲ. ಮೇ ಬಿ ಇನ್ನೂ ಒಂದು 2 ತಾಸು ಆಗ್ಬೋದು, 2 ತಾಸು ಆಗ್ಬೋದು, 2 ತಾಸು ಆಗ್ಬೋದು. ಇನ್ನೂ ರೀಚ್ ಆಗಿಲ್ಲ ಫ್ರೆಂಡ್ಸ್. ನೋಡೋ ಫ್ರೆಂಡ್ಸ್, ರೀಚ್ ಆದರೆ ಮತ್ತೆ ತೋರಿಸುವ ಮುಂದೆ ಯಾರ್ಯಾರು ನೋಡೋಣ. ಕೊನೆಯವರು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಜಸ್ಟ್ ಬಂದ್ವಿ ಫ್ರೆಂಡ್ಸ್. ಈಗ ಜಸ್ಟ್ ಇಳಿದು ಟೈಮ್ ನೋಡಿದ್ರೆ 6 ಗಂಟೆ ಆಗದ, 12 ತಾಸು ಡ್ಯೂಟಿ ಆಗ್ಯದ. ಸೊ ಭಾಳ ಟೈರ್ಡ್ ಆಗಿದ್ವಿ. ಜಸ್ಟ್ ಇಳಿದ್ವಿ. ಆಟೋಕ್ಷ ಕಳ್ಸ್ಯಾರ ನಮ್ಮ ಮಾವ ಅವರು. ಹೊಂಟಿವಿ ಈಗ. ಓಕೆ ಫ್ರೆಂಡ್ಸ್, ನೋಡೋಣ ಫ್ರೆಂಡ್ಸ್.